ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 77 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾವು ಈ ವ್ಯಕ್ತಿ ನಿಮ್ಮಿಂದ ಯಾಕೆ ದೂರ ಹೋಗಿದ್ದು ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ಈ ಒಂದು ರೀಡಿಂಗು ನೀವು ನಿಮ್ಮ ಒಂದು ಮಾಜಿ ಪ್ರೇಮಿ ಅಥವಾ ಎಕ್ಸ್ ಲವರ್ ಅವರ ಸಲುವಾಗಿ ನೋಡ್ಬೋದು. ನಾನು ಕಾರ್ಡ್ಸ್ ನ ಶಫಲ್ ಮಾಡೋಕ್ಕಿಂತ ಮುಂಚೆ ಕಾರ್ಡ್ಸ್ ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು ಅದಾದ್ಮೇಲೆ ಶಫಲ್ ಮಾಡ್ತಿದ್ದೀನಿ. ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ಮತ್ತೆ ಆ ವ್ಯಕ್ತಿಯ ಒಂದು ಹೆಸರು ಇಲ್ಲ ಮುಖನ ನೆನೆಸ್ಕೊಂಡು ಈ ರೀಡಿಂಗ್ ನ ನೋಡ್ಬೋದು. ಇನ್ ಕೇಸ್ ವಿಡಿಯೋ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಕಾಮೆಂಟ್ಸ್ ನ ವಿಡಿಯೋ ರೆಸ್ಯೂನೇಟ್ ಆದ್ರೆ ನಿಮ್ಮ ಒಂದು ಕಮೆಂಟ್ಸ್ ನ ಮೆನ್ಷನ್ ಮಾಡಿ. ಸೊ ನೋಡೋಣ ಏನೆಲ್ಲ ಕಾರ್ಡ್ಸು ಇವತ್ತು ಬರುತ್ತೆ ನಿಮ್ಗೆ ಅಂತ ಹೇಳಿ. ಅಂಡ್ ಯಾರೆಲ್ಲ ನಿಮ್ಮ ಒಂದು ಲೈಕ್ ಪರ್ಸನಲ್ ರೀಡಿಂಗ್ ತಗೊಳ್ಬೇಕಂತ ಇಷ್ಟಪಡ್ತೀರಾ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ನಂಬರು. ನೀವು ಅದಕ್ಕೆ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ಲೈಕ್ ಪೇಯ್ಡ್ ರೀಡಿಂಗ್ ಆಗಿರುತ್ತೆ, ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ಓಕೆನಾ? ಸೊ ನಾನಿಲ್ಲಿ 5 ಕಾರ್ಡ್ಸ್ ನ ತಗೊಳ್ತಾ ಇದ್ದೀನಿ, ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. 5 ಕಾರ್ಡ್ಸ್ ಮುಖಾಂತರ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇವತ್ತಿನ ಒಂದು ಮೆಸೇಜ್ ದೇವರಿಂದ, ಯೂನಿವರ್ಸ್ ಇಂದ, ಏಂಜಲ್ಸ್ ಇಂದ ಏನ್ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಕೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಪಿಕ್. ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಕೆಲವೊಂದ್ಸರಿ ಯೂನಿವರ್ಸ್ ಇಂದ ನೀವು ಏನ್ ಮಾಡ್ಬೇಕಂತ ಹೇಳಿ ಸೊಲ್ಯೂಷನ್ ಕೂಡ ಸಿಗತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಓಕೆನಾ? ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಈಗ ಇವಾಗ ಒನ್ ಬೈ ಒನ್ ಎಲ್ಲ ಕಾರ್ಡ್ಸ್ ನ ಇಟ್ಬಿಟ್ಟು ನಿಮಗೆ ಒಂದೊಂದೇ ಕಾರ್ಡ್ಸ್ ಮುಖಾಂತರ ರೀಡಿಂಗ್ಸ್ ಡೀಟೇಲ್ ಆಗಿ ಹೇಳ್ಕೊಂತ ನಾನು ಬರ್ತೀನಿ. ಯಾವ ಕಾರ್ಡನ್ನು ಮಿಸ್ ಮಾಡಲ್ಲ, ಯಾವ್ದ್ರಲ್ಲಿ ಏನ್ ಸಂದೇಶ ಇದೆ ಅಂತ ಪ್ರತಿಯೊಂದನ್ನು ನಾನು ಓದಿ ಹೇಳ್ತೀನಿ. ಸೊ ನೋಡೋಣ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬಂದು ಒಂಥರ ಈ ಪರ್ಸನ್ ಈ ಪ್ರೀತಿನ ನೀವೇ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ತುಂಬಾ ಜೋಪಾನವಾಗಿ ಮೊದ್ಲೆಲ್ಲ ಕಾಪಾಡಿದ್ರು ಅಂತ ಅನ್ಸುತ್ತೆ. ಒಂಥರ ಪ್ರೀಶಿಯಸ್ ಆಗಿ ನೀವಂದ್ರೆ ಏನೋ ಒಂಥರ ತುಂಬಾ ಇಷ್ಟಪಟ್ಬಿಟ್ಟು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿರೋದು, ಈ ಪ್ರೀತಿನ ಅಕ್ಸೆಪ್ಟ್ ಮಾಡಿರೋದು, ಅದನ್ನ ಒಂಥರ ಪ್ರೀಶಿಯಸ್ ಆಗಿ ಒಬ್ರಿಗೆ ಯಾರಿಗಾದ್ರೂ ಲೈಕ್ ಡೈಮಂಡ್ ಕೊಟ್ಬಿಟ್ಟು ಇಟ್ಕೋ ಅಂದ್ರೆ ನಾವ್ ಎಷ್ಟು ಪ್ರೀತಿಯಿಂದ ಇಟ್ಕೊಳ್ತೀವಲ್ಲ, ಅಯ್ಯೋ ಡೈಮಂಡ್ ನನ್ನ ಕೈಯಲ್ಲಿ ಬಂತು, ಇದನ್ನ ನಾನು ಪ್ರೊಟೆಕ್ಟ್ ಮಾಡ್ಬೇಕು, ಯಾವ ತರ ಸೇವ್ ಮಾಡ್ಬೇಕು, ಆ ತರ ಈ ಪ್ರೀತಿನ ಈ ವ್ಯಕ್ತಿ ನೀವೇ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಸೇವ್ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾನೇ ಎಂಜಾಯ್ ಮಾಡಿರೋದು, ತುಂಬಾನೇ ಒಂಥರ ತುಂಬಾ ಸ್ಪೆಷಲ್. ಕೆಲವೊಬ್ಬರಿಗೆ ಇದು ಫಸ್ಟ್ ಲವ್ ಕೂಡ ಇರ್ಬೋದು, ಪ್ಯೂರ್ ಲವ್ ಅಂತ ಹೇಳ್ತಾರಲ್ಲ ಅದು ಕೂಡ ಆಗಿರ್ಬೋದು. ಮತ್ತೆ ಕೆಲವೊಂದ್ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಸ್ವಲ್ಪ ಲೈಕ್ ಹಾರ್ಡ್ ವರ್ಕಿಂಗ್, ಅಂದ್ರೆ ತುಂಬಾ ಜಾಸ್ತಿ ಹಾರ್ಡ್ ವರ್ಕಿಂಗ್ ಕೂಡ ಇದ್ದಾರೆ. ಇವರನ್ನ ಟ್ರಸ್ಟ್ ಮಾಡ್ಬೋದು. ಆ ತರ ಒಂದು ಯಂಗ್ ಮತ್ತೆ ಯೂತ್ ಪರ್ಸನಾಲಿಟಿ. ನೀವೇನಾದ್ರೂ ಲೈಕ್ ಇವರಿಗೆ ಪ್ರಾಜೆಕ್ಟ್ ನ ಕೊಟ್ರೆ ಅಥವಾ ಏನಾದ್ರು ಆಪರ್ಚುನಿಟೀಸ್ ನ ಕೊಟ್ರೆ ಡೆಫಿನೆಟ್ಲಿ ನನಗೆ ಒಳ್ಳೇದಾಗತ್ತೆ. ಇವರಿಗೆ ಪ್ರೀತಿನ ನಾನು ಕೊಟ್ರೆ ಡೆಫಿನೆಟ್ಲಿ ನನ್ನ ಒಂದು ಲೈಫ್ ಚೆನ್ನಾಗಿರತ್ತೆ, ಸೆಕ್ಯೂರ್ಡ್ ಆಗಿರತ್ತೆ. ಇವರೊಬ್ರು ಟ್ರಸ್ಟ್ ವರ್ತಿ ಅಂತ ನೀವು ಇಲ್ಲ, ಅವರು ಯಾರೋ ಒಬ್ರು ತುಂಬಾ ಜಾಸ್ತಿ ಥಿಂಕ್ ಮಾಡಿದ್ದಾರೆ. ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ನೆಕ್ಸ್ಟ್ ಈ ಪ್ರೀತಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಮದ್ವೆ ಮಾಡ್ಕೋಬೇಕು, ಈ ತರ ಎಲ್ಲ ಥಿಂಕ್ ಮಾಡ್ಬಿಟ್ಟು ಈ ಪ್ರೀತಿನ ಪ್ರೊಟೆಕ್ಟ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ.
ತುಂಬಾನೇ ಜಾಸ್ತಿ ಪ್ರೊಟೆಕ್ಟ್ ಮಾಡಿದ್ದಾರೆ, ತುಂಬಾ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಒಂಥರ ನ್ಯೂ ಬಿಗಿನಿಂಗ್ ಆಗಿರೋದು, ಹೊಸ ಪ್ರೀತಿ ಉಟ್ಕೊಂಡಾಗ ಎಷ್ಟು ನಾವು ಎಕ್ಸೈಟೆಡ್ ಆಗಿರ್ತೀವಿ, ಎಷ್ಟು ಉಲ್ಲಾಸವಾಗಿ ಉತ್ಸಾಹವಾಗಿ ಇರ್ತೀವಲ್ಲ, ಆ ತರ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಎನರ್ಜಿ ಇದು. ಆ ತರ ನಿಮ್ ಪ್ರೀತಿನ ಪ್ರೊಟೆಕ್ಟ್ ಮಾಡಿರೋದು, ನೀವಿಬ್ರು ಟ್ರಾವೆಲ್ ಮಾಡಿರೋದು, ನೀವಿಬ್ರು ಜೊತೆಲಿ ಕಾಲ ಕಳೆದಿರೋದು, ಫೀಲಿಂಗ್ಸ್ ನ ಶೇರ್ ಮಾಡಿರೋದು, ನಿಮಗೂ ಒಂಥರ ಹೊಸ ಪ್ರೀತಿ, ಅವ್ರಿಗೂ ಒಂಥರ ಹೊಸ ಪ್ರೀತಿ, ಒಂಥರ ತುಂಬಾನೇ ಒಂಥರ ಗಾಡ್ ಗಿಫ್ಟ್ ತರ ನನಗೆ ಈ ಪ್ರೀತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಫೀಲ್ ಮಾಡಿರೋದು ಎಲ್ಲ ಕಾಣಿಸ್ತಾ ಇದೆ. ಅಂಡ್ ಇಬ್ರು ಕೂಡ ತುಂಬಾ ಯಂಗ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಇಬ್ರು ಕೂಡ ತುಂಬಾ ಯೂತ್ಫುಲ್ ಆಗಿರುವಂತದ್ದು. ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಟೀನೇಜ್ ಅಲ್ಲಿ ಪ್ರೀತಿ ಬಂದ್ರೆ ಯಾವ ತರ ನಮ್ಗೆ ಫೀಲ್ ಇರತ್ತಲ್ಲ, ಯಾವಾಗ್ಲೂ ನಮ್ಗೆ ಅವ್ರ ಕಣ್ಣಿಂದಾನೇ ಬರ್ತಾ ಇರ್ತಾರೆ, ಕನ್ಸಲ್ಲೆಲ್ಲ ಅವರೇ ಇರ್ತಾರೆ, ಎಲ್ಲಿ ಕುತ್ಕೊಂಡ್ರು ಅವ್ರದ್ದೇ ಯೋಚನೆ, ಈ ತರ ಒಂದು ಫೀಲಿಂಗ್ಸ್ ಎಲ್ಲ ಬರ್ತಿರೋದಲ್ಲ, ಆ ತರ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಬೇಸಿಕಲಿ ಈ ಪರ್ಸನ್, ನೀವು ಆಗಿರ್ಬೋದು ಅಥವಾ ಅವ್ರಾಗಿರ್ಬೋದು, ಈ ಪ್ರೀತಿನ ಒಂದು ಚಿಕ್ಕ ಮಗು ತರ, ಒಂದು ಯಾವ ತರ ಎಳೆ ಮಗು ಕೊಟ್ರೆ ನಾವು ಜೋಪಾನವಾಗಿ ಕಾಪಾಡ್ಕೊಳ್ತೀವಿ, ಆ ತರ ಒಂದು ಕಾಪಾಡ್ಕೊಂಡಿದ್ದಾರೆ. ಮತ್ತೆ ತುಂಬಾ ಖುಷಿಯಾಗಿದ್ದಾರೆ ಆ ಪ್ರೀತಿ ಬಂದಾಗ. ತುಂಬಾ ಅದನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಕೂಡ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಗೈಸ್. ತುಂಬಾನೇ ಪ್ಯೂರ್ ಲವ್ ಅನ್ಸುತ್ತೆ ಇದು. ಫಸ್ಟ್ ಲವ್ ಆಗಿರ್ಬೋದು ತುಂಬಾ ಜನಕ್ಕೆ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಕಪ್ಸ್ ಬಂದಿದೆ. ನಾ ಮೊದಲನೇ ಕಾರ್ಡ್ ಅಲ್ಲಿ ಆಲ್ರೆಡಿ ಹೇಳಿರೋ ತರ ಈ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡಿದ್ದಾರೆ. ಅದಾದ್ಮೇಲೆ ಆ ಪ್ರೀತಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು, ಅದು ಯಾವ ಲೆವೆಲ್ಗೆ ಅಂದ್ರೆ ಮ್ಯಾರೇಜು, ಫ್ಯಾಮಿಲಿ ಕಟ್ಕೊಳ್ಳೋದು, ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ನಾವು ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ, ಆ ಲೆವೆಲ್ಗೆ ಥಿಂಕ್ ಮಾಡಿದ್ದಾರೆ. ಅದ್ರ ಸಲುವಾಗಿ ವರ್ಕ್ ಕೂಡ ಮಾಡಿರೋದು ಇದೆ ಇಲ್ಲಿ. ಅವರಿಗೆ ನಿಮ್ಮ ಜೊತೆ ಇದ್ರೆ ಒಂಥರ ಪ್ರಾಸ್ಪರಿಟಿ ಇರುತ್ತೆ, ನನ್ನ ಮತ್ತೆ ಅವ್ರ ಜೊತೆ ಹಾರ್ಮನಿ ಚೆನ್ನಾಗಿರುತ್ತೆ, ನಮ್ಮಿಬ್ರು ಹೊಂದಾಣಿಕೆ ಚೆನ್ನಾಗಿದೆ, ನಾವು ಫ್ಯಾಮಿಲಿನ ಕಟ್ಕೊಬಹುದು, ನಮಗೆ ಅಬಂಡೆನ್ಸ್ ಬರುತ್ತೆ, ನಮ್ಮ ಫ್ಯಾಮಿಲಿ ಜೊತೆಲಿ ಇದ್ರೆ ನಮಗೆ ಹ್ಯಾಪಿ ಆಗಿರ್ತೀವಿ, ನಮ್ಮಿಬ್ರ ಮಧ್ಯೆ ಯಾವುದೇ ತರ ಕಾಂಪಿಟೇಷನ್ ಇಲ್ಲ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ನನಗೆ ಒಳ್ಳೇದಾಗುತ್ತೆ, ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಟ್ಸ್ ಲೈಫ್ ಕಂಪ್ಲೀಟ್ ಅನ್ನೋ ಫೀಲಿಂಗ್ ಬರುತ್ತೆ. ನೀವಿಬ್ರು ಯಾವ ತರ ಎನರ್ಜಿ ಅಂದ್ರೆ, ಲೈಕ್ ನೀವೊಂದು ಸೋಲೋ ಎನರ್ಜಿ, ಅವರೊಂದು ಎನರ್ಜಿ, ನೀವಿಬ್ರು ಏನಾದ್ರು ಕಂಬೈನ್ ಆದ್ರೆ ಒಂಥರ ಬ್ಯೂಟಿಫುಲ್ ಎನರ್ಜಿ ಕ್ರಿಯೇಟ್ ಆಗತ್ತಲ್ಲ, ಆ ತರ ಒಂದು ಎನರ್ಜಿ ಕ್ರಿಯೇಟ್ ಆಗತ್ತೆ. ಅದನ್ನು ಕೂಡ ಅವ್ರು ಫೀಲ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ಫೀಲ್ ಮಾಡಿದೀರಾ. ಬೇಸಿಕಲಿ ನೀವಿಬ್ರು ಮದ್ವೆ ಆದ್ರೆ ಡೆಫಿನೆಟ್ಲಿ ನಮ್ಮ ಒಂದು ಡೆಸ್ಟಿನಿ ಚೆನ್ನಾಗಿರತ್ತೆ, ಜೀವನ ಚೆನ್ನಾಗಿರುತ್ತೆ, ನಾವಿಬ್ರು ಡೆಫಿನೆಟ್ಲಿ ನಾವು ಚೆನ್ನಾಗಿ ನಮ್ಮ ಜೀವನದಲ್ಲಿ ಕಾಲ ಕಳಿತೀವಿ, ಮಕ್ಕಳನ್ನೆಲ್ಲ ಮಾಡ್ಕೊಳ್ತೀವಿ, ನಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿರತ್ತೆ. ಒಂದು ಬೇರೆಯವ್ರಿಗೆ ಒಂದು ನೋಡಪ್ಪ ಇದ್ರೆ ಈ ತರ ಇರ್ಬೇಕು, ಆ ತರ ಫ್ಯಾಮಿಲಿ ನಾವು ಕಟ್ಕೊಳ್ತೀವಿ ಅಂತ ಹೇಳಿ ತುಂಬಾನೇ ಜಾಸ್ತಿ ಯೋಚನೆ ಮಾಡಿದ್ದಾರೆ. ಪ್ರೀತಿ ಮಾಡೋ ಟೈಮಲ್ಲೇ ನಾವು ನೆಕ್ಸ್ಟ್ ಲೆವೆಲ್ಗೆ ಇದನ್ನ ತಗೊಂಡ್ ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿ ತುಂಬಾ ಯೋಚನೆ ಮಾಡಿರೋದಿದೆ. ಹುಡುಗನ ಕಡೆಯಿಂದ ಆಗಿರ್ಬೋದು ಅಥವಾ ಹುಡುಗಿ ಕಡೆಯಿಂದ ಆಗಿರ್ಬೋದು, ಗರ್ಲ್ ಅಥವಾ ಬಾಯ್ ಯಾರಾದ್ರೂ ಆಗಿರ್ಬೋದು, ತುಂಬಾನೇ ಜಾಸ್ತಿ ಅವ್ರ ಬಗ್ಗೆ ಕನ್ಸು ಕಟ್ಟಿರೋದು. ನಾವು ಹಿಂಗ್ ಇರ್ತೀವಿ, ಹಂಗಿರ್ತೀವಿ, ಮದ್ವೆ ಆದ್ರೆ ಮನೆ ತಗೊಳ್ಬೇಕು, ಮದ್ವೆ ಆದ್ರೆ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಷ್ಟೇ ಮಕ್ಳಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾರಲ್ಲ, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಎನರ್ಜಿ ಗೈಸ್. ತುಂಬಾನೇ ಚೆನ್ನಾಗಿ, ಲೈಕ್ ನಿಮ್ಮ ಒಂದು ಫ್ಯೂಚರ್ ನ ವಿಜುವಲೈಸ್ ಮಾಡ್ಕೊಂಡಿರೋದು, ನಿಮ್ಮ ಒಂದು ಇಬ್ರು ಎನರ್ಜಿನೂ ತುಂಬಾ ಚೆನ್ನಾಗಿದೆ, ಆ ತರ ಇಲ್ಲಿ ಕಾಣಿಸ್ತಿದೆ. ಇದು ಬಿಗಿನಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಯಾವ ತರ ಇದೆ ಅಂತ ಹೇಳಿ ಕಾರ್ಡ್ಸ್ ತೋರಿಸ್ತಾ ಇದೆ. ಸೊ ಫಸ್ಟ್ ಲವ್ ಬಂದಾಗ, ಮೊದಲನೇ ಪ್ರೀತಿ ಬಂದಾಗ ಅವ್ರು ನಿಮ್ ಬಗ್ಗೆ ತುಂಬಾನೇ ಕನ್ಸು ಕಟ್ಟಿರೋದು ಕಾಣಿಸ್ತಾ ಇದೆ, ನಿಮ್ ಬಗ್ಗೆ ತುಂಬಾ ಇಮ್ಯಾಜಿನ್ ಮಾಡ್ಕೊಂಡಿರೋದು. ಫ್ಯಾಮಿಲಿ, ಮದ್ವೆ ಅಂತ ಬಂದ್ರೆ ಹೌದು ನನಗಿರನ್ನೇ ಮದ್ವೆ ಆಗ್ಬೇಕು, ಆ ತರ ಒಂದು ಕಾರ್ಡ್ ತೋರಿಸ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಟೆಂಪರೆನ್ಸ್ ತೋರಿಸ್ತಾ ಇದೆ. ಟೆಂಪರೆನ್ಸ್ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್. ಇದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಇದ್ದು ಹೋಗ್ತಾ ಹೋಗ್ತಾ ಒಬ್ರನ್ನೊಬ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೀರಾ. ಒಬ್ರು ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಯಾವ್ದ್ರಲ್ಲಾದ್ರೂ ಒಂದು ಸ್ವಲ್ಪ ಅನ್ಸ್ಟೆಬಿಲಿಟಿ ಬಂತು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಟ್ರೈ ಮಾಡಿದೀರಾ. ಮತ್ತೆ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಸಾಮರಸ್ಯದಿಂದ ಇರೋದು, ಬ್ಯಾಲೆನ್ಸ್ ಮಾಡೋದು, ನಿಮ್ಮ ಎಮೋಷನ್ಸ್ಗೆ ಅವ್ರ ಬೆಲೆ ಕೊಡೋದು ಅಥವಾ ಅವ್ರ ಎಮೋಷನ್ಸ್ಗೆ ನೀವು ಬೆಲೆ ಕೊಡೋದು, ಇದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಒಬ್ರ ಬಗ್ಗೆ ಒಬ್ರು ಕ್ಲಾರಿಟಿ ಇರೋದು,
ಓಕೆನಾ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ತುಂಬಾ ಕಾಮ್ ಆಗಿರೋದು, ಕಂಪೋಸ್ಡ್ ಆಗಿರ್ಬೇಕು ಇರ್ತಿದ್ರಿ ಅಂತ ಅನ್ಸುತ್ತೆ. ಇಬ್ರು ಒಬ್ರಿಗೊಬ್ರು ಲೈಕ್ ಟೈಮ್ ಕೊಟ್ಕೊಳ್ಳೋದು, ಅವರ ಫೀಲಿಂಗ್ಸ್ ನ ನೀವು ರೆಸ್ಪೆಕ್ಟ್ ಮಾಡೋದು, ನಿಮ್ಮ ಒಂದು ಒಪಿನಿಯನ್ ನ ಅವರು ರೆಸ್ಪೆಕ್ಟ್ ಮಾಡೋದು, ಇದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಟೆಂಪರೆನ್ಸು ಸಡನ್ ಆಗಿ ಯಾವುದೇ ವಿಷಯವಾಗ್ಲಿ ಜಂಪ್ ಮಾಡಬೇಡಿ, ಸ್ವಲ್ಪ ಪೇಶನ್ಸ್ ಇಂದ ಇರಿ, ಇನ್ನೂ ವಿಷಯಗಳನ್ನ ತಿಳ್ಕೊಳ್ಳಿ. ನೀವು ಇನ್ನೂ ವಿಷಯಗಳನ್ನ ತಿಳ್ಕೊಳ್ಳೋದು ಜಾಸ್ತಿ ಅವಶ್ಯಕತೆ ಇದೆ. ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇನ್ನೂ ಸೂಪರ್ ಕೇರ್ಫುಲ್ ಆಗಿರ್ಬೇಕು. ನಾವು ವಾಟರ್ನ ಯಾವ ತರ ಟೆಸ್ಟ್ ಮಾಡ್ತೀವಲ್ಲ, ಆ ತರ ಒಂದೊಂದ್ಸರಿ ನಿಮಗೂ ಪೇಶನ್ಸ್ ಇಂದ ಇರಿ ಅಂತ ಹೇಳಿರ್ಬೋದು. ಅಥವಾ ನಿಮ್ಮ ಮಧ್ಯ ಹೊಂದಾಣಿಕೆ ಚೆನ್ನಾಗಿತ್ತು, ಒಬ್ರನ್ನೊಬ್ರು ತುಂಬಾ ಏನೇ ಕಷ್ಟಗಳು ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರೋದು ಕಾಣಿಸ್ತಿದೆ. ಅಡ್ಜಸ್ಟ್ಮೆಂಟ್ ಗಿಂತ ಜಾಸ್ತಿನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ಲೈಕ್ ಅವಶ್ಯಕತೆಗಿಂತ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರೋದು ಇಲ್ಲಿ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ಇರೋದು ಲೈಕ್ ವಾಟರ್ ಸೈನ್ಸ್ ಅವರು ಇರ್ಬೋದು, ಕೆಲವೊಂದು ವಾಟರ್ ಸೈನ್ ರಾಶಿಗಳು ಇರ್ತಾವಲ್ಲ, ಅವರು ಈ ವಿಡಿಯೋನ ನೋಡ್ತಾ ಇರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವೊಬ್ರು ಟೀಚರ್ ಪ್ರೊಫೆಷನಲಿ ಇರ್ಬೋದು, ಲೈಕ್ ಕೋಚ್ ಆಗಿರ್ಬೋದು, ಕೆಲವೊಂದು ಕೌನ್ಸಿಲಿಂಗ್ ಎಲ್ಲ ಇರ್ತಾರಲ್ಲ, ಆ ತರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ವೆರಿ ಯಂಗ್ ಅಂಡ್ ತುಂಬಾ ಯೂತ್ಫುಲ್ ಎನರ್ಜೀಸ್ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾನೇ ಚೆನ್ನಾಗಿ ನಿಮ್ಮಿಬ್ರ ಮಧ್ಯ ಹಾರ್ಮನಿ ಇತ್ತು ಅನ್ಸುತ್ತೆ. ನೀವಿಬ್ರು ಜೊತೆಲಿ ಕಾಲ ಕಳೆದಿರೋಂತ ಟೈಮು ಅದನ್ನೆಲ್ಲ ನೆನ್ಸ್ಕೊಳ್ತಿದ್ದಾರೆ ಅನ್ಸುತ್ತೆ. ಒಟ್ಟಿಗೆ ಹೋಗೋದು ಬರೋದು, ಕಾಫಿ ಕುಡಿಯೋದಿರ್ಬೋದು, ಅಥವಾ ಎಲ್ಲಾದ್ರೂ ಲಂಚ್ಗೆ ಹೋಗೋದು, ಡಿನ್ನರ್ಗೆ ಹೋಗೋದು, ಅದೆಲ್ಲ ಮಾಡಿರೋದಿದೆ. ಕೆಲವೊಂದು ಕಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿರೋದು, ಲೊಕೇಶನ್ಗೆ ಹೋಗೋದು, ಆ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಟೈಮ್ ಇದ್ದಾಗ ಒಬ್ರಿಗೊಬ್ರು ಟೈಮ್ ಕೊಟ್ಟಿರೋದು, ಟೈಮ್ ಇಲ್ದಾಗ ಲೈಕ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರೋದು. ಒಬ್ರಿಗೆ ಅಂದ್ರೆ ಕೆಲ್ಸ ಬಂತು ಅಂದ್ರೆ ಇನ್ನೊಬ್ರು ಓಕೆ ಪರವಾಗಿಲ್ಲ ನೀ ಮಾಡ್ಕೋ ಅಂತ ಹೇಳಿರೋದು. ಇಲ್ಲಿ ಕೆಲವೊಬ್ಬರಿಗೆ ವರ್ಕ್ ಅಲ್ಲಿ ತುಂಬಾನೇ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಬಿಟ್ಟು ಟೈಮ್ ಕೊಡದೆ ಇರೋ ತರನೂ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ನೋಡೋಣ ನೆಕ್ಸ್ಟ್ ಯಾವ ಕಾರ್ಡ್ ಬಂದಿದೆ ಅಂತ ಹೇಳಿ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಬೇಸಿಕಲಿ ಏನಂದ್ರೆ ಇದೊಂಥರ ರೋಲರ್ ಕೋಸ್ಟರ್ ಎನರ್ಜಿ ಗೈಸ್. ಯಾವುದೋ ಒಂದು ಎನರ್ಜಿ, ಓಕೆನಾ, ಸತ್ಯ ಅಂತ ಹೇಳ್ಬೋದು, ಒಂದು ಶಾರ್ಪ್ ಆಗಿರುವಂತ ಟ್ರೂತ್ ಸಡನ್ ಆಗಿ ಹೊರಗಡೆ ಬಂದಿರೋದು ಗೊತ್ತಾಗಿದೆ. ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ತರ ಅಂತ ಹೇಳಿ, ಬಟ್ ಆಲ್ ಆಫ್ ಸಡನ್ ಒಂದು ಟ್ರೂತ್ ಬೆಳಕಿಗೆ ಬಂದಿರೋದು, ಒಂದು ಸತ್ಯ ಬೆಳಕಿಗೆ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅನ್ಪ್ರಿಡಿಕ್ಟಬಲ್ ಅಂದ್ರೆ ಅವರು ಅನ್ಕೊಂಡೇ ಇರಲ್ಲ ಈ ತರ ನೀವಿದ್ದೀರಾ ಅಥವಾ ಅವರಿದ್ದಾರೆ ಅಂತ ಹೇಳಿ, ಬಟ್ ಆಲ್ ಆಫ್ ಸಡನ್ ಈ ತರ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅಂಡ್ ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದಾರೆ ಆ ಟೈಮಲ್ಲಿ. ಅವ್ರಿಗೊಂಥರ ನೀನು ಇನ್ನಾದ್ರೂ ಎಚ್ಚೆತ್ಕೋಬೇಕು ಅಂತ ಹೇಳಿ ಯಾರೋ ಹೇಳಿರೋ ತರ ಇದೆ, ಅಥವಾ ಮೂರನೇ ವ್ಯಕ್ತಿಗಳಿಂದ ಏನೋ ವಿಷಯಗಳು ಅವರಿಗೆ ಹೋಗಿರೋದೇ ಇದೆ. ಅದರಿಂದ ಅವರು ತುಂಬಾನೇ ಸ್ಟ್ರೆಸ್ಫುಲ್ ಆಗಿದ್ದಾರೆ. ನಾನು ಈ ತರ ಅನ್ಕೊಂಡೇ ಇರ್ಲಿಲ್ಲ, ಅಯ್ಯೋ ನನಗೆ ಗೊತ್ತಿಲ್ಲದೆ ಹಿಂಗಾಗಿದ್ಯಾ, ಈ ತರ ಎಲ್ಲ ನನ್ನ ಬೆನ್ನಿಂದೆ ನಡೆದಿದ್ಯಾ, ಈ ತರ ಎಲ್ಲ ಆಗಿದ್ಯಾ ಅಂತ ಹೇಳಿ ತುಂಬಾನೇ ಜಾಸ್ತಿ ನೋವಲ್ಲಿ ಇರೋದು, ಸ್ಟ್ರೆಸ್ ಮಾಡ್ಕೊಂಡಿರೋದು, ಫೈಟ್ ಮಾಡಿರೋದು ಕಾಣಿಸ್ತಾ ಇದೆ. ಒಂಥರ ರಿಲೇಶನ್ಶಿಪ್ ಬ್ರೇಕಪ್ ಆಗೋ ಸಿಚುವೇಶನ್ಗೆ ಬಂದು ತುಂಬಾನೇ ಫೈಟ್ ಮಾಡಿದ್ದೀರಾ, ಬ್ಯಾಟಲ್ ತರ, ಒಂದು ಯುದ್ಧ ತರ ಫೈಟ್ ಮಾಡಿರೋದು ಕಾಣಿಸ್ತಿದೆ. ಇಬ್ರು ಮನ್ಸಲ್ಲೂ ಅವರೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಯಾರ ಕಡೆಯಿಂದ ಮೋಸ ಆಗಿದ್ರು ಒಬ್ರಿಗಂತೂ ಅನ್ಸಿದೆ, ನನಗೆ ಈ ತರ ಎಲ್ಲ ಮೋಸ ಆಗಿದೆ, ನನಗೆ ಈ ಸತ್ಯಗಳೆಲ್ಲ ಗೊತ್ತೇ ಇಲ್ಲ, ಈ ತರ ಎಲ್ಲ ನನ್ನ ಬೆನ್ನಿಂದ ಆಗಿದ್ಯಾ, ನನಗೆ ಗೊತ್ತೇ ಇಲ್ವಲ್ಲ, ಇಷ್ಟ ದಿನ ಇವರು ನಂಬ್ಕೊಂಡಿದ್ನಲ್ಲ ನಾನು ಅಂತ ಹೇಳಿ ಒಬ್ರು ತುಂಬಾನೇ ಬ್ರೂಚುವಲಿ ಹರ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಸಿಚುವೇಶನ್ ಕಾಮ್ ಡೌನ್ ಆಗೋವರೆಗೂ ಅವರು ಕಾಯ್ದಿಲ್ಲ, ಸಡನ್ ಆಗಿ ಏನೋ ಒಂದು ಡಿಸಿಷನ್ ತಗೊಂಡು ಬ್ರೇಕಪ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ನೀವು ಅದರ ಪಾರ್ಟ್ ಆಗಿಲ್ಲ ಅಂದ್ರೂ ಅದಕ್ಕೋಸ್ಕರ ಫೈಟ್ ಮಾಡಿದೀರಾ, ಆ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡಿದ್ದೀರಾ. ಇಲ್ಲಿ ಯಾವ್ದೋ ಮೂರನೇ ವ್ಯಕ್ತಿಯಿಂದ ಏನೋ ಹೇಳಿರೋದು, ಅಥವಾ ಯಾರೋ ಹೋಗಿ ಏನೋ ಒಂದು ಜಸ್ಟ್ ಪಿನ್ ಇಡೋದು ಅಂತ ಹೇಳ್ತಾರೆ, ಅಥವಾ ಇಬ್ರು ಚೆನ್ನಾಗಿದ್ರೆ ಹಾಳು ಮಾಡೋಣ ಅಂತ ಉದ್ದೇಶದಿಂದ ಏನಾದ್ರೂ ಹೇಳಿರೋದಿರ್ಬೋದು. ಸಡನ್ ಆಗಿ ಆ ವ್ಯಕ್ತಿ
ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಆ ವ್ಯಕ್ತಿ ಆ ಟೈಮಲ್ಲಿ ಮಾಡಿಲ್ಲ. ಸಡನ್ ಆಗಿ ಆಲ್ ಆಫ್ ಸಡನ್ ಏನೋ ಒಂದು ಡಿಸಿಷನ್ ತಗೊಂಡ್ಬಿಡೋಣ, ಸದ್ಯಕ್ಕೆ ನನಗೆ ಹರ್ಟ್ ಆಗಿದೆ, ಇವ್ರು ಈ ತರ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ, ಇವ್ರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸಡನ್ ಆಗಿ ಬ್ರೇಕಪ್ಗೆ ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ವ್ಯಕ್ತಿ ಆ ಒಂದು ಸಿಚುವೇಶನ್ ಕಾಮ್ ಡೌನ್ ಆಗಕ್ಕೆ ಬಿಡ್ಬೇಕಿತ್ತು. ಆ ಟೈಮಲ್ಲಿ ಕಾಮ್ ಡೌನ್ ಆದ್ಮೇಲೆ ಅವರು ಕೂತು ಮಾತಾಡ್ಬೇಕಿತ್ತು, ಏನಾಗಿದೆ, ಏನ್ ಈ ತರ ಎಲ್ಲ ಹೇಳ್ತಿದಾರಲ್ಲ, ಇದು ಸತ್ಯನಾ, ನೋಡೋಣ, ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಆ ನಿಮ್ ಜೊತೆ ಕೂತು ಮಾತಾಡೋ ಅಂತ ಕೆಲ್ಸ ಅವರು ಮಾಡಿಲ್ಲ. ಅವರೇ ಡಿಸಿಷನ್ ತಗೊಂಡ್ಬಿಟ್ಟು ಸಡನ್ ಆಗಿ ಬ್ರೇಕಪ್ ಮಾಡಿರೋದು ಕಾಣಿಸ್ತಾ ಇದೆ. ಅವ್ರಿಗೆ ಏನಂದ್ರೆ ಅವರು ನಾನೇ ವಿಕ್ಟಮು, ನನಗ್ ಮೋಸ ಆಗಿದೆ, ನನ್ನ ಬೆನ್ನಿಂದ ಈ ತರ ಎಲ್ಲ ನಡೆದಿದೆ, ನನಗ್ ಗೊತ್ತಿಲ್ದಂಗೆ ಇವರು ನನಗೆ ಮೋಸ ಮಾಡಿದ್ದಾರೆ, ಅದೇ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಸೊ ಇವಾಗ ಸಡನ್ ಆಗಿ ಅವರಿಗೆ ಪಿಕ್ಚರ್ ಯಾರೋ ಹೋಗಿ ಹೇಳಿರೋದಿರ್ಬೋದು, ಗೊತ್ತಾಗಿರೋದಿರ್ಬೋದು, ಅವ್ರು ಅನ್ಕೊಂಡೇ ಇರೋ ಸತ್ಯ ಒಂದು ಹೊರಗಡೆ ಬಂದ್ಬಿಟ್ಟು ಶಾಕ್ ಆಗಿದ್ದಾರೆ. ಅವ್ರಿಗೆ ಇನ್ನಾದ್ರೂ ನೀನ್ ಎಚ್ಚೆತ್ಕೋ ಅಂತ ಹೇಳಿರೋದ್ರಿಂದ ಸಡನ್ ಆಗಿ ಬ್ರೇಕಪ್ ಹೋಗಿದ್ದಾರೆ. ಬಟ್ ಆ ಟೈಮಲ್ಲೇ ಅವರು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಿತ್ತು, ಆ ಕೆಲ್ಸನ ಅವರು ಮಾಡಿಲ್ಲ. ಸೊ ಇದೊಂದು ನಿಮ್ಮಿಂದ ಅವರು ದೂರ ಆಗೋದಕ್ಕೆ ಮೇನ್ ಒಂದು ರೀಸನ್ ತರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫೈನಲ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ಕಪ್ಸ್ ಬಂದಿದೆ. ನೋಡೋಣ 2 ಆಫ್ ಕಪ್ಸ್ ಅಲ್ಲಿ ಮತ್ತೆ ಏನ್ ಎನರ್ಜಿ ಬರುತ್ತೆ ಅಂತ ಹೇಳಿ. ಬಟ್ ಏನ್ ಗೊತ್ತಾ, ಇಷ್ಟೆಲ್ಲ ಆದ್ಮೇಲೆ ಈ ವ್ಯಕ್ತಿಗೆ ಏನ್ ಅನ್ನಿಸ್ತಿದೆ ಇವಾಗ ಸದ್ಯದ ಪರಿಸ್ಥಿತಿಲಿ ಅಂದ್ರೆ, ರೀಕನ್ಸಿಲೇಷನ್ ಮಾಡ್ಕೋಬೇಕು, ಆಗಿದ್ದು ಆಗೋಯ್ತು, ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಪ್ಯಾಚಪ್ ಮಾಡ್ಕೊಳ್ಳೋಣ, ಮತ್ತೆ ಕೂತ್ಬಿಟ್ಟು ಮಾತಾಡೋಣ, ಪಾಸ್ಟ್ ಅಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಒಂದು ಕ್ಲಾರಿಟಿ ತಗೊಳ್ಳೋಣ. ಸದ್ಯಕ್ಕೆ ನಾನು ತುಂಬಾನೇ ಸ್ಟ್ರೆಸ್ಫುಲ್ ಆಗಿದ್ದೆ. ಅವಾಗ ನನ್ನ ಒಂದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಆಗಿತ್ತು. ಯಾರ್ದೋ ಮಾತು ಕೇಳಿ ನಾನು ಇವರನ್ನ ದೂರ ಮಾಡ್ಕೊಂಡೆ. ಇವಾಗ ನಿಮ್ಗೆ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಿದೆ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಇವ್ರೇನಂತ ಹೇಳಿದ್ರೆ, ಲೈಕ್ ಹೋಗೋಣ, ಮಾತಾಡೋಣ ಅವ್ರ ಜೊತೆ, ಅವ್ರಿಗೆ ಮನ್ಸಿದೆ, ಇವಾಗ ಬರೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಿಮ್ ಕಡೆ, ನೋಡೋಣ ಮತ್ತೆ ಹೋಗಿ ಇದನ್ನ ರೀಬಿಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವರಿಗೆ ನಿಮ್ ಜೊತೆ ಕಾಲ ಕಳೆದಿರುವಂತ ಟೈಮು, ನಿಮ್ಮ ಒಂದು ಆ ಪ್ರೀತಿ, ನೀವೆಷ್ಟು ಡೀಪ್ ಆಗಿ ಅವರಿಗೆ ಕನೆಕ್ಟ್ ಆಗ್ತಾ ಇದ್ರಿ, ಅದೆಲ್ಲ ಅವ್ರಿಗೆ ಇವಾಗ ನೆನಪಾಗ್ತಿದೆ. ತುಂಬಾನೇ ಥಿಂಗ್ಸು ನಿಮ್ಮಿಂದ ಅವ್ರು ಮುಚ್ಚಿಟ್ಟಿರ್ಬೋದು, ಅಥವಾ ಅವರಿಂದ ನೀವು ಮುಚ್ಚಿಟ್ಟಿರ್ಬೋದು.